Hello, Namaskara. Welcome back. Welcome to ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಥರ್ಡ್ ರೌಂಡ್ ರಿಸಲ್ಟ್ಸ್ ನಿನ್ನೆ ರಾತ್ರಿ ಅನೌನ್ಸ್ ಆಗಿದೆ. ಸೊ ಸುಮಾರು ಜನ ಸ್ಟೂಡೆಂಟ್ಸು ಸ್ಟಿಲ್ ಕೇಳ್ತಾ ಇದ್ದೀರಾ, ಸರ್ ಫೀಸ್ ಹೆಂಗೆ ಪೇಮೆಂಟ್ ಮಾಡಬೇಕು, ಮತ್ತು ಕಾಲೇಜ್ ಹೆಂಗೆ ಜಾಯ್ನ್ ಆಗಬೇಕು, ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ, ಸ್ವಲ್ಪ ಒಂದು ಐಡಿಯಾ ಕೊಡಿ ಅಂತ. ಮತ್ತು ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿದೆಯಲ್ಲ, ಅದು ಕ್ಯಾನ್ಸಲೇಷನ್ ಸೀಟ್ ಏನು ಅಲಾಟ್ಮೆಂಟ್ ಆಗಿದೆ, ಇದನ್ನು ನಾವು ಕ್ಯಾನ್ಸಲ್ ಮಾಡ್ಕೊಬೋದಾ, ಅಥವಾ ನೆಕ್ಸ್ಟ್ ಸೀಟೇ ನಂಗೆ ಬಂದಿಲ್ಲ ಸರ್, ಇನ್ನು ಥರ್ಡ್ ರೌಂಡ್ ಆದರೂ ನಂಗೆ ಸೀಟ್ ಬಂದಿಲ್ಲ, ನಾನು ಇವಾಗ ಏನು ಮಾಡಬೇಕು, ಎಲ್ಲ ಅಪ್ಡೇಟು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಶೆಡ್ಯೂಲ್ ಪ್ರಕಾರ ಆಲ್ರೆಡಿ ಅನೌನ್ಸ್ ಮಾಡಿದ್ದೆ, ಲಾಸ್ಟ್ ವಿಡಿಯೋ ಮಾಡಿದ್ದೆ, ಅದರಲ್ಲೂ ಹೇಳಿದ್ದೆ, ಡೀಟೇಲ್ ಆಗಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟು ಕೊಡ್ತಾ ಹೋಗ್ತೀನಿ. ಹಾಗೆ ND ಅಕಾಡೆಮಿ ಕಡೆಯಿಂದ DCET 2025 ನಿಮ್ಮ ಜೂನಿಯರ್ಸ್ಗೆ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಇನಾಗ್ರಲ್ ಆಫರು ಒಂದು ಇತ್ತು. ಓಕೆ, ಇನ್ನು ಎಂಡ್ ಆಗ್ತಾ ಬರ್ತಾ ಇದೆ, ಎಂಡ್ ಮಾಡ್ತೀನಿ, ಫೀಸ್ ಜಾಸ್ತಿ ಆಗುತ್ತೆ. ಸೊ ಯಾರನ್ನ ಇಂಟ್ರೆಸ್ಟ್ ಜಾಯಿನ್ ರೆಫರ್ ಮಾಡಿ. ಹಾಗೆ ರೆಕಾರ್ಡಿಂಗ್ ಕ್ಲಾಸ್ ಬೇಕು ಅಂದರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. 1 year ವ್ಯಾಲಿಡಿಟಿ ಇರುತ್ತೆ, ಎಕ್ಸಾಮ್ ಆಗೋರು ಕೋಚಿಂಗ್ ವ್ಯಾಲಿಡಿಟಿ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವ್ರಿಗೆ ಶೇರ್ ಮಾಡಿ ಮೆಸೇಜ್ನ. ಓಕೆ ನೋಡಿ, ಈ ಥರ ರಿಸಲ್ಟ್ಸು ನಿಮಗೂ ಫರ್ದರ್ ನೆಕ್ಸ್ಟ್ ಇಯರು ಈ ಥರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಂಗನ್ಬಿಟ್ಟು ಎವ್ರಿ ಇಯರು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ನಾನು ಹೇಳಲ್ಲ. ಸ್ಟೂಡೆಂಟ್ಸ್ ಎಫರ್ಟು ನನ್ನ ಕಡೆ ನಾನು ಬೆಸ್ಟ್ ಕೋಚಿಂಗ್ ನಾನು ಪ್ರೊವೈಡ್ ಮಾಡ್ತೀನಿ. ಒಳ್ಳೆ ಕಾಲೇಜ್ ಜಾಯ್ನ್ ಆಗೋ ಅಶ್ಯೂರೆನ್ಸ್ ಅಂತೂ ನಾನು ಕೊಡ್ತೀನಿ. ಸೊ ಇದೆಲ್ಲ ಬೇಕು ಅಂದರೆ ರೆಫರ್ ಮಾಡಿ. ಸೊ ಎಲ್ಲ DCET 2025 ಅಪ್ಡೇಟ್ಸ್ ಯಾರು ಜೂನಿಯರ್ಸ್ ನೋಡ್ತಾ ಇದ್ದೀರಾ, ನಿಮಗೆ ಈ ಥರ ಅಪ್ಡೇಟ್ಸ್ ಬರಬೇಕು ಅಂದರೆ ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ND ಅಕಾಡೆಮಿದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ. ಗ್ರೂಪ್ಸ್ ಏನು ಬೇಡ, ಇಲ್ಲಿ ಸಾಕು, ಎಲ್ಲ ಅಪ್ಡೇಟು ನಿಮ್ಗೆ ಬರ್ತಾ ಇರುತ್ತೆ. ಸೊ ಕಮಿಂಗ್ ಟು ದ ವಿಡಿಯೋ, ಥರ್ಡ್ ರೌಂಡ್ ಜಾಯ್ನಿಂಗ್ ಶೆಡ್ಯೂಲ್. ಓಕೆ, ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಫೀಸ್ ಹೆಂಗೆ ಸರ್ ಪೇಮೆಂಟ್ ಮಾಡಬೇಕು ಅಂದರೆ ನೋಡಿ, ನೀವು ಒಂದು ಲಿಂಕ್ ಬಿಡ್ತಾರೆ, ಸೆಕೆಂಡ್ ರೌಂಡ್ ಫೀಸ್ ಪೇಮೆಂಟ್ ಅಂತ ಯಾವ್ದಾರ ಒಂದು ಲಿಂಕ್ ಬಿಟ್ಟಿದ್ರು, ಅದೇ ಥರ್ಡ್ ರೌಂಡ್ ಫೀಸ್ ಪೇಮೆಂಟ್ ಆ್ಯಂಡ್ ಅಡ್ಮಿಷನ್ ಆರ್ ಡೌನ್ಲೋಡ್ ಲಿಂಕ್ ಅಂತ ಬಿಡ್ತಾರೆ. ಲಿಂಕ್ ಬಿಟ್ಟಾಗ ಕ್ಲಿಕ್ ಮಾಡಿದ್ರೆ ಒಂದು ಓಪನ್ ಆಗುತ್ತೆ. ಸೇಮ್ ನೀವು DCET ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಿಮ್ಗೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದು ಡಿಸ್ಪ್ಲೇ ಆಗಿರುತ್ತೆ, ಫೀಸ್ ಎಷ್ಟು ಕಟ್ಟಬೇಕು ಅಂತ ಡಿಸ್ಪ್ಲೇ ಆಗಿರುತ್ತೆ. ಇಲ್ಲಿ ಎರಡು ಪಾಸಿಬಿಲಿಟಿ ಇರುತ್ತೆ. ಏನು ಅಂತಂದರೆ, ಫೀಸ್ ಇದುವರೆಗೆ ಕಟ್ಟಿರಲ್ಲ, ಮತ್ತು ಫಸ್ಟ್ ರೌಂಡಲ್ಲಿ ಫೀಸ್ ಕಟ್ಟಿ ಸೆಕೆಂಡ್ ರೌಂಡಿಗೆ ಬಂದು ಅಲ್ಲೂ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಬಂದಿರ್ತೀರಾ. ಫಸ್ಟ್ ರೌಂಡಲ್ಲಿ ಯಾರು ಫೀಸ್ ಕಟ್ಟಿರ್ತೀರಾ ಅವ್ರದ್ದು ಆಪ್ಷನ್ಸ್ ಇರುತ್ತೆ, ಇಲ್ಲ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸ್ ಇರಲ್ಲ. ಸೊ ಅದ್ರಲ್ಲಿ ಇಂಡಿಕೇಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಏನು ಫೀಸ್ ಇದೆ ಇದನ್ನು ಕಟ್ಟಬೇಕಾಗತ್ತೆ, ಇಲ್ಲಿ ಇಂಡಿಕೇಟ್ ಆಗ್ತಾ ಇರೋದು ಕಟ್ಟಬೇಕಾಗಿರುತ್ತೆ, ಪ್ಲಸ್ ಇರಲಿ ಮೈನಸ್ ಇರಲಿ ಕಟ್ಟಬೇಕಾಗತ್ತೆ ಇದನ್ನು. ಸೊ ಇವಾಗ ನೋಡಿ, ಇಲ್ಲಿ ನಿಮಗೆ ಕಾಲೇಜ್ಗೆ ಅಲಾಟ್ಮೆಂಟ್ ಆಗಿದೆ. ಥರ್ಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಆಪ್ಷನ್ ಇರಲ್ಲ, ಜಸ್ಟ್ ಡೌನ್ಲೋಡ್ ಚಾನಲ್ ಅಂತ ಬರುತ್ತೆ ಆಪ್ಷನ್. ಇದು ಕ್ಲಿಕ್ ಮಾಡಿದ ತಕ್ಷಣ ಒಂದು ಚಾನಲ್ ಡೌನ್ಲೋಡ್ ಆಗುತ್ತೆ. ಒಂದು 2-3 ಬ್ಯಾಂಕ್ ಕೊಡ್ತಾರೆ, ಎಲ್ಲ ಬ್ಯಾಂಕ್ದು ಪ್ರಿಂಟ್ಔಟ್ ತಗೊಳ್ಳಿ. ಓಕೆ, ಇದರ ಒಂದು PDF ಬರುತ್ತೆ ನಿಮಗೆ. ಇಲ್ಲಿ ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ ಅಂತ ಎಲ್ಲ ತಗೊಳ್ಳಿ ಪ್ರಿಂಟ್ಔಟ್. 2-3 ಬ್ಯಾಂಕ್ ಕೊಟ್ಟರೆ 2-3 ಬ್ಯಾಂಕ್ ತಗೊಳ್ಳಿ. ಸೊ ಫೀಸ್ ಪೇಮೆಂಟ್ ಯಾವ ಥರ ಮಾಡಬೇಕು ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ನೋಡಿ, ಇಲ್ಲಿ ಪಬ್ಲಿಕೇಶನ್ ಮತ್ತು 21st ಇಂದ ಇವತ್ತು 23rd ನೋಡಿ. ಫೀಸ್ ಪೇಮೆಂಟ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ಸ್ 23rd 25th ಅಂದರೆ ಇವತ್ತು ನಾಳಿದ್ದು 3 ದಿವಸ ಡೌನ್ಲೋಡ್ ಮಾಡ್ಬೋದು ಮತ್ತು ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಇವಾಗ ಮತ್ತೆ ಫೀಸ್ ಹೆಂಗೆ ಸರ್ ಪೇಮೆಂಟ್ ಮಾಡೋದು ಅಂತಂದರೆ ಏನಿಲ್ಲ, ಈ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೋಮ್ ಬ್ರಾಂಚ್ ಎಲ್ಲಿದೆ ಅಂದರೆ ನಿಮ್ಮ ಅಕೌಂಟ್ ಎಲ್ಲಿದೆ, ಯಾರ್ದನ ಆಗಿರ್ಬೋದು, ನಿಮ್ದಾಗಿರ್ಬೋದು, ನಿಮ್ಮ ಫಾದರ್ದಾಗಿರ್ಬೋದು, ಅಲ್ಲಿ ಒಂದು ಚೆಕ್ ಬುಕ್ ತೊಗೊಂಡೋಗಿ ಅಲ್ಲಿ ಅಮೌಂಟ್ ಇಟ್ಕೊಳ್ಳಿ. ಇಲ್ಲಿ ಏನು ಫೀಸ್ ಅಮೌಂಟ್ ಇಲ್ಲಿ ಇಂಡಿಕೇಟ್ ಆಗಿರುತ್ತೆ, ಇಲ್ಲಿ ಇದನ್ನು ಅವರಿಗೆ ಒಂದು ಚೆಕ್ ಬುಕ್ ರಿಕ್ವೆಸ್ಟ್ ಕೊಟ್ಟರೆ ಫರ್ದರ್ ಪ್ರೊಸೆಸ್ ಅವ್ರು ಮಾಡ್ತಾರೆ. ಬ್ಯಾಂಕ್ ಕಾಪಿ ಅವ್ರು ಇಟ್ಕೊತಾರೆ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ ನಿಮಗೆ ಕೊಡ್ತಾರೆ. ಸೊ ಕ್ಯಾಂಡಿಡೇಟ್ ಕಾಪಿ ನೀವು ಇಟ್ಕೊಳ್ಳಿ, ಕಾಲೇಜ್ ಕಾಪಿನ ಕಾಲೇಜ್ ಜಾಯ್ನ್ ಆಗಬೇಕಾದ್ರೆ ಅಡ್ಮಿಷನ್ ಆರ್ಡರ್ ಜೊತೆಗೆ ತೊಗೊಂಡೋಗಿ ಕೊಡಬೇಕಾಗತ್ತೆ. ಸೊ ಅಲ್ಲಿ ದಿಸ್ ಇಸ್ ದ ಪ್ರೊಸೆಸ್ ಆಫ್ ಪೇಯಿಂಗ್ ದ ಫೀಸ್. ಏನು ಡೌಟ್ಸ್ ಬೇಡ, ಕ್ಯಾಶಲ್ಲಿ ಕಟ್ಸ್ಕೊಳಲ್ಲ. ನಿಮ್ಮ ಅಕೌಂಟ್ ಹೋಮ್ ಬ್ರಾಂಚ್ ಅಕೌಂಟಲ್ಲಿ ಹೋಮ್ ಬ್ರಾಂಚ್ ಅಂದರೆ ಅಕೌಂಟಲ್ಲಿ ಓಪನ್ ಮಾಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅಕೌಂಟಲ್ಲಿ ಅಮೌಂಟ್ ಇಟ್ಕೊಂಡು ಅವ್ರಿಗೆ ಹೇಳಿದ್ರೆ ಇದು ಕೊಟ್ಟರೆ ಫರ್ದರ್ ಪ್ರೊಸೆಸ್ ಅವರೇ ನಿಮ್ಗೆ ಹೇಳ್ತಾರೆ. ಇಷ್ಟೇ ಸಿಂಪಲ್, ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ಲಾಸ್ಟ್ ಡೇಟ್ ಯಾವಾಗ ಸರ್ ಅಂದರೆ 25th ಇದ ಲಾಸ್ಟ್ ಡೇಟ್. 25th ಕೂಡ ಪೇಮೆಂಟ್ ಮಾಡಬೇಕು ನೋಡಿ. ಪೇಮೆಂಟ್ ಆಫ್ ಫೀಸ್ ಅಡ್ಮಿಷನ್ ಡೌನ್ಲೋಡ್ಗೆ 25 ಲಾಸ್ಟ್ ಡೇಟು. ಕಾಲೇಜ್ ಜಾಯ್ನ್ ಆಗೋದಕ್ಕೂ ಲಾಸ್ಟ್ ಡೇಟ್ ಅಂದರೆ ಅಲ್ಲಿವರೆಗೆ ಇಟ್ಕೊಂಡು ಹೋಗಬೇಡಿ. ಇವತ್ತು ನಾಳೆ ಒಳಗೆ ಮುಗಿಸ್ಕೊಳ್ಳಿ. ಹೌ ಟು ಜಾಯ್ನ್ ದ ಕಾಲೇಜ್. ಫೀಸ್ ಪೇಮೆಂಟ್ ಮಾಡಿದ್ದಾಯ್ತು ಸರ್, ಇವಾಗ ಕಾಲೇಜ್ ಹೆಂಗೆ ಜಾಯ್ನ್ ಆಗಬೇಕು ಅಂತಂದರೆ ನೋಡಿ, ಫೀಸ್ ಏನು ಇಂಡಿಕೇಟ್ ಆಗಿರುತ್ತೆ. ನೀವು ಫೀಸ್ ಡೌನ್ಲೋಡ್ ಚಾಲೂ ಮಾಡಿಕೊಂಡು ಫೀಸ್ ಕಟ್ಟಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಫೀಸ್ ತೋರಿಸ್ತಾ ಇದೆ. ಇಲ್ಲಿ ಬ್ಯಾಲೆನ್ಸ್ ಫೀಸ್ ಬಂದು 0 ಆಗಿರುತ್ತೆ. ಇದೇನು ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ಡೌನ್ಲೋಡ್ ಮಾಡ್ಕೊತೀರಾ ಚಲನ್ ಡೌನ್ಲೋಡ್ ಮಾಡ್ಕೊಂಡು KEಗೆ ಫೀಸ್ ಕಟ್ತೀರಾ, ಬ್ಯಾಂಕಲ್ಲಿ ಫೀಸ್ ಕಟ್ತೀರಾ. ಬೆಳಗ್ಗೆ ಕಟ್ಟಿದ ತಕ್ಷಣ ಆಗಲ್ಲ, ಒಂದು ಅರ್ಧ ದಿವಸ ವೆಯ್ಟ್ ಮಾಡಬೇಕು, ಒಂದು 4 to 5 hours ವೆಯ್ಟ್ ಮಾಡಬೇಕು, ಅಥವಾ ಇವತ್ತಾಗಲಿಲ್ಲ ನಾಳೆ ಆಗುತ್ತೆ. ಮತ್ತು ಅದಕ್ಕೂ ಮೆಸೇಜ್ ಮಾಡಬೇಡಿ. ಸೊ ವೆಯ್ಟ್ ಮಾಡಿ. ಒಂದ್ಸಲಿ ಬ್ಯಾಂಕಲ್ಲಿ ಫೀಸ್ ಕಟ್ಟಿದ್ದಾದ್ಮೇಲೆ ಬ್ಯಾಂಕಲ್ಲೇ ರಿಸಿಪ್ಟ್ ಕೊಟ್ಟಾದ್ಮೇಲೆ ನಿಮಗೆ ಒಂದು ಅಪ್ಡೇಟ್ ಕೊಡ್ತಾರೆ. ಅಪ್ಡೇಟ್ ಮೀನ್ಸ್ ಬ್ಯಾಂಕಲ್ಲಿ ಅವ್ರು ಅಪ್ಡೇಟ್ ಮಾಡಾದ್ಮೇಲೆ ನಿಮಗೆ ಲಾಗಿನ್ ಆದಾಗ ಚೆಕ್ ಮಾಡ್ತಾ ಇರ್ರಿ. ನೋಡಿ, ಬ್ಯಾಲೆನ್ಸ್ ಫೀಸ್ ಬಂದು 0 ಅಂತ ಬಂದಿರಬೇಕು. ಓಕೆ, ಈ ಥರ ಬಂತು ಅಂದರೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಒಂದು ಲಿಂಕ್ ಎನೇಬಲ್ ಆಗುತ್ತೆ ನೋಡಿ. ಮೊದಲಿರಲ್ಲ, ಆಮೇಲೆ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಬೇಕು. ಆಮೇಲೆ ಏನಾದ್ರು ಡಿಫ್ರೆನ್ಸ್ ಫೀಸ್ ಇದ್ದವರು, ಓಕೆ, ಇವಾಗ ಫಸ್ಟ್ ರೌಂಡಲ್ಲಿ ಫೀಸ್ ಕಟ್ಟಿರ್ತಾರೆ, ಮತ್ತೆ ಅಲಾಟ್ಮೆಂಟ್ ಬೇರೆ ಕಾಲದಲ್ಲಿ ಆಗಿರುತ್ತೆ, ಆ ಡಿಫ್ರೆನ್ಸ್ ಫೀಸ್ ಏನಿದೆ ಅದು ಕಟ್ಟಬೇಕಾಗುತ್ತೆ. ಇಲ್ಲ ಜಾಸ್ತಿ ಕಟ್ಟಿದ್ರೆ ಅಮೌಂಟ್ ರೀಫಂಡ್ ಆಗುತ್ತೆ. ರೀಫಂಡ್ಗೆ ಒಂದು ಲಿಂಕ್ ಬಿಡ್ತಾರೆ, ವೆಯ್ಟ್ ಮಾಡಿ, ಮತ್ತೆ ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಯಾರು ರೀಫಂಡ್ ಆಗಬೇಕು. ಸೊ ಇಲ್ಲಿ
ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಬರುತ್ತೆ. ಅಡ್ಮಿಷನ್ ಆರ್ಡರ್ ಪ್ರಿಂಟ್ ಮಾಡಿದ ತಕ್ಷಣ ಇದೊಂದು ಅಡ್ಮಿಷನ್ ಆರ್ಡರ್ ಬರುತ್ತೆ. ಯಾವ ಕಾಲೇಜು ಏನು ರ್ಯಾಂಕಿಂಗ್ ಏನು ಎಲ್ಲ ಇಂಡಿಕೇಟ್ ಆಗಿರುತ್ತೆ. ಸೊ ಇದನ್ನ ತಗೊಂಡೋಗಿ ಇದು 2 ಕಾಪಿ ಬರುತ್ತೆ, ಕಾಲೇಜ್ ಕಾಪಿ ಮತ್ತೆ ಕ್ಯಾಂಡಿಡೇಟ್ ಕಾಪಿ ಅಂದ್ಬಿಟ್ಟು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ತಗೊಂಡೋಗಿ ನೀವು ಕಾಲೇಜಲ್ಲಿ ಕೊಡಬೇಕಾಗುತ್ತೆ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಮತ್ತೆ ಡಾಕ್ಯುಮೆಂಟ್ಸ್ ಏನಂತ ಕೇಳಬೇಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ತಗೊಂಡೋಗಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಪ್ಲಸ್ ಇದು ಕಾಲೇಜ್ ಕಾಪಿ ಒಂದು ಮತ್ತೆ ಬ್ಯಾಂಕಲ್ಲಿ ಫೀಸ್ ಪೇಡ್ ಚಲನ್ ಒಂದು 2 ತಗೊಂಡೋಗಿ ಅಲ್ಲಿ ಕೊಡಿ. ಮಿಕ್ಕಿದ ಪ್ರೊಸೆಸಿಂಗ್ ಅವ್ರು ಮಾಡ್ತಾರೆ. ಓಕೆ, ಆಮೇಲೆ ಮತ್ತೆ ಅಡಿಷನಲ್ ಕಾಲೇಜಲ್ಲಿ ಫೀಸ್ ಕಟ್ಟಬೇಕಾಗುತ್ತೆ. ಅದಕ್ಕೆ ರೆಡಿಯಾಗಿ ತಗೊಂಡೋಗಿ ಒಂದು 15,000-20,000 ತಗೊಂಡು ಹೋಗಿರಿ. ಓಕೆ, ಮತ್ತೆ ಕೇಳಬೇಡಿ. ಸರ್, ಇವಾಗ ಫೀಸ್ ಯಾವಾಗ ಸರ್ ಅಡ್ಮಿಷನ್ ಯಾವಾಗ ಸರ್ ಡೌನ್ಲೋಡ್ ಮಾಡ್ಕೊಬೇಕು, ಯಾವಾಗ ಕಟ್ಟಬೇಕು ಅಂತಂದ್ರೆ ನೋಡಿ 23rd ಇವತ್ತು ನಾಳೆ 3 ದಿವಸ ಟೈಮ್ ಇರುತ್ತೆ. ಅಷ್ಟೊಳಗಡೆ ಕಾಲೇಜ್ಗೆ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಮತ್ತೆ ಜಾಯ್ನ್ ಆಗಬೇಕು. ಮತ್ತೆ ಕಾಲೇಜ್ ಜಾಯ್ನ್ ಆದಮೇಲೆ ಕಾಲೇಜ್ ರಿಪೋರ್ಟಿಂಗ್ ಅಂತ ಒಂದಿರುತ್ತೆ, ಅದನ್ನ ಬಂದು ರಿಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಲಾಗಿನ್ ಮಾಡಿ, ಇಲ್ಲಿ ಲಾಗಿನ್ ಮಾಡಿದ್ರೆ ಮತ್ತೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಬರುತ್ತೆ. ಕ್ಲಿಕ್ ಮಾಡಿ ಏನು ಫೀಸ್ ಕೊಟ್ಟಿದ್ದೀರಾ ಅದನ್ನ ಎಂಟ್ರಿ ಮಾಡಿ. ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಸರ್ಚ್ ಮಾಡಿದ್ರೆ ಪ್ಲೇ ಲಿಸ್ಟ್ ಸಿಗುತ್ತೆ ನಿಮಗೆ. ಇದೆಲ್ಲ ಒಂದು ಕಡೆ ಆದರೆ ಕ್ಯಾನ್ಸಲ್ ಸರೆಂಡರ್ ಸೀಟ್ ಇವಾಗೂ ಮತ್ತೆ ಇನ್ನೂ ಸ್ಟೂಡೆಂಟ್ಸ್ ಅಲ್ಲಿ ಡೌಟ್ ಇದೆ. ಓಕೆ, ಸೊ ಏನು ಕ್ಯಾನ್ಸಲ್ ಸರೆಂಡರ್ ಸೀಟ್ಸ್ ಅಂತ ಕೇಳ್ತಾ ಇದ್ದೀರಾ. ಸೊ ಇದಕ್ಕೆ ನಾನು ಹೇಳಬೇಕು ಅಂತಂದ್ರೆ KE ಕಡೆಯಿಂದ ಒಂದು ಲಾಸ್ಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನೀವು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಆಪ್ಷನ್ ಇಲ್ಲ. ಓಕೆ, 3rd ರೌಂಡ್ ಬಂದಮೇಲೆ ಯಾವುದೇ ಆಪ್ಷನ್ಸ್ ಇಲ್ಲ. ಒಂದು ವೇಳೆ ಕ್ಯಾಶುವಲ್ ತಿರುವಂಥದ್ದು ಸೀಟು ಹಂಚಿಕೆ ಅಂತ ರದ್ದುಪಡಿಸಿಕೊಂಡಲ್ಲಿ ಅಂತಹ ಅಭ್ಯರ್ಥಿಗಳು ಸರ್ಕಾರದ ನಿಯಮ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಅವ್ರಿಗೆ ಕೊಟ್ಟರೆ, ಓಕೆ, ಆಪ್ಷನ್ ಕೊಟ್ಟರೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬೇಕಾಗತ್ತೆ. ಅವರೆಲ್ಲೋ ಆನ್ಲೈನ್ ಲಿಂಕ್ ಬಿಡಲ್ಲ ನಿಮಗೆ. ಸೊ ಕ್ಯಾನ್ಸಲ್ ಮಾಡ್ಕೊಬೇಕಾದ್ರೆ ನೀವು ರೆಡಿ ಇದ್ರೆ ಇವಾಗ ಏನು ಫೀಸ್ ಇಂಡಿಕೇಟ್ ಮಾಡೋದು ಅದನ್ನು ಕಟ್ಟಬೇಕು, ಪ್ಲಸ್ 5 times ದ ಫೀಸ್. ಓಕೆ, 1 ಲಕ್ಷ ಇದ್ರೆ 5 + 1 6 ಲಕ್ಷ ಕಟ್ಟಕ್ಕೆ ರೆಡಿ ಇದ್ರೆ ನೀವು ಡೈರೆಕ್ಟ್ ಆಗಿ KE ವಿಸಿಟ್ ಮಾಡಿ. ಇಲ್ಲ ಅಂದ್ರೆ ಸುಮ್ಮನೆ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಹೋಗಿ ಕಾಲೇಜಿಗೆ ಜಾಯ್ನ್ ಆಗಿ, ನೋ ಅದರ್ ಆಪ್ಷನ್. ನೀವು ಹೇಳ್ಬೋದು ಸರ್ ಹಂಗಾರೆ ಬಿಟ್ಬಿಡ್ತೀನಲ್ಲ ಸರ್, ನಾನು ಹೋಗೋದೇ ಇಲ್ಲ, ಇದು ಮಾಡಲ್ಲ, ಕಾಲೇಜ್ಗೆ ಹೋಗಲ್ಲ, ಏನು ಮಾಡ್ತಾರೆ ಸರ್ ಅಂದ್ರೆ ಏನು ಮಾಡಲ್ಲ. ನೆಕ್ಸ್ಟ್ ಇಯರ್ ಬರೆಯೋಕ್ಕಾಗಲ್ಲ, ಬರೆದ್ರೆ ಅವಾಯ್ಡ್ ಮಾಡ್ತಾರೆ, ಇಲ್ಲ ಅವಾಗ ಬಂದಾಗ ಫೈನ್ ಹಾಕ್ತಾರೆ. ಸೊ ಇದಕ್ಕೆಲ್ಲ ರೆಡಿ ಇರಿ. ಯಾಕಂದ್ರೆ ಅವ್ರು ಏನು ಹೇಳಿದ್ದಾರೆ ಅಂದರೆ 3rd ರೌಂಡ್ ಆದಮೇಲೆ ಹೋಗ್ಲೇಬೇಕು ನೀವು. ಇದನ್ನು ಹೇಳಿದ್ದೆ ನಿಮಗೆ, ವಿಡಿಯೋ ಮಾಡಿ ಹೇಳಿದ್ದೆ. ಸ್ಟಿಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಸೀರಿಯಸ್. ಐ ಡೋಂಟ್ ನೋ ವೈ ದೇ ವಾಂಟ್ ಟು ಡೂ ದ ಇಂಜಿನಿಯರಿಂಗ್. ನಾನು ಹೇಳಿದ್ದೆ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದನ್ನು ಮಾತ್ರ ಕೊಡಿ, ಸಿಕ್ಕಿದ್ರೆ ಹೋಗ್ಬೇಕಾಗತ್ತೆ, ಸಿಗಲಿಲ್ಲ ಅಂತಂದರೆ ಮ್ಯಾನೇಜ್ಮೆಂಟ್ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಅದೇನು ಹೇಳೋದು ನೆಕ್ಸ್ಟ್ ಇವಾಗ ಸರ್ ನಂಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಸರ್, ನಾನೇನು ಮಾಡಬೇಕು ಅಂತಂದರೆ ನೋಡಿ, ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ 3rd ರೌಂಡ್ ಆದ್ರೂ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ನೀವು ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದು. ಇವಾಗ 1 ವಾರ ವೆಯ್ಟ್ ಮಾಡಿ, ಸೀಟ್ಸ್ ಮತ್ತೆ ಕಾಲೇಜಿಗೆ ಸರೆಂಡರ್ ಮಾಡ್ತಾರೆ. ಸರೆಂಡರ್ ಮಾಡಾದ್ಮೇಲೆ ನೀವು ಮ್ಯಾನೇಜ್ಮೆಂಟಲ್ಲಿ ಹೋಗಿ ಅಲ್ಲಿ ಆಪ್ಷನ್ಸ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಇದನ್ನೇ ಹೇಳಿದ್ದು ನಾನು ನಿಮಗೆ. 3rd ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಹೋಗಲೇಬೇಕಾಗತ್ತೆ. ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದು, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಸೊ ಯಾವ ಕಾಲೇಜ್ ಬೇಕಿದ್ರೆ ಅದನ್ನೇ ಕೊಡಿ ಅಂತ ಕೇಳಿದ್ದೆ. ಸುಮ್ಮನೆ ಕಾಲೇಜ್ ಸೆಂಟ್ರಿ ಮಾಡಿದ್ದೀರಾ ಸಿಕ್ತು ಅಂದ್ಬಿಟ್ಟು, ಇವಾಗ ಅನುಭವಿಸಿ. ಯಾಕೆ ನಿಮ್ಮ ಕಾಲೇಜ್ ಇಷ್ಟ ಇಲ್ಲ, ನೀವು ಹೋಗ್ಬೇಕಾಗತ್ತೆ, ಅವ್ರು ಬಿಡಲ್ಲ. ಇಸ್ ದ ಆಪ್ಷನ್. ಸೊ ಯಾವ ಕಾಲೇಜ್ ಸಿಕ್ಕಿದೆ ಸುಮ್ಮನೆ ಹೋಗಿ ತಲೆ ಕೆಡ್ಸ್ಕೊಂಡು ಹೋಗಬೇಡಿ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಇಟ್ಸ್ ಅಪ್ ಟು ಯು. ಓಕೆ, ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಯಾವ ಥರ ಫೀಸ್ ಪೇಮೆಂಟ್ ಮಾಡಬೇಕು, ಕಾಲೇಜ್ ಜಾಯ್ನ್ ಆಗಬೇಕು, ಸೀಟ್ ಸರೆಂಡರ್ ಮಾಡ್ಕೊಬೇಕು, ಮತ್ತು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಯಾವ ಥರ ಏನು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇಂಡಿಯಾ ಅಕಾಡೆಮಿ ಕಡೆಯಿಂದ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರನ್ನ ಫ್ರೆಂಡ್ಸು ಅಥವಾ ಜೂನಿಯರ್ಸು ಯಾರನ್ನ ಇದ್ದರೆ ಇವಾಗ ಸೀಟರನ್ನು ಕ್ಯಾನ್ಸಲ್ ಮಾಡಿಕೊಂಡು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನೆಕ್ಸ್ಟ್ ಇಯರ್ ಬರೆದು ಅವರು ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಒಂದು ಡೀಟೇಲ್ಡ್ ಕೋಚಿಂಗ್ ಕೊಡ್ತೀನಿ. ಜಾಯ್ನ್ ಆಗಿ ವಿತ್ ಮಿನಿಮಮ್ ಪ್ರೈಸಿಂಗ್ ಒಂದು ಗುಡ್ ಕೋಚಿಂಗ್ ಪ್ರೊವೈಡ್ ಮಾಡ್ತೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಜೂನಿಯರ್ಸ್ನು ರೆಫರ್ ಮಾಡಿ, ಒಂದು ಸಪೋರ್ಟ್ ಇರಲಿ. ಈ ಥರ ಸಪೋರ್ಟ್ ಮಾಡ್ತಾ ಇರ್ತೀನಿ ಟಿಲ್ ನೆಕ್ಸ್ಟ್ ಇಯರ್ ಬರೋವರೆಗೂ. ಎಲ್ಲ ಜೂನಿಯರ್ಸ್ಗೂ ಸಪೋರ್ಟ್ ಮಾಡ್ತೀನಿ. ಓಕೆ, ಸೊ ರೆಫರ್ ದ ಚಾನಲ್ ಆ್ಯಂಡ್ ರೆಫರ್ ದ ವಿಡಿಯೋಸ್. ಸೊ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.